ಶಿಶು ಭಕ್ಷಕ ನಾಯಿಗಳು ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವಾಗ ಮತ್ತೆ ಎಲ್ಲ ಸುತ್ತಿ ಬಳಸಿ ಹರೀಶ್ ಅವ್ರ ಕಡೆನೇ ಬಂದಿದೆ ವಿಷಯ. ಹರೀಶ್ ಅವರೇ, ಪ್ರಮುಖವಾಗಿ ಈಗ ಹೇಳ್ತಾ ಇರೋದು ಮಾಂಸದ ಅಂಗಡಿಗಳು ಎಲ್ಲಂದ್ರೆ ಅಲ್ಲಿ ತೆರೆದುಕೊಳ್ತಾ ಇವೆ. ಗಾರ್ಬೇಜ್ ಮೇಯ್ನ್ ಆಗಿ ಅದೇ ಬರ್ತಿರೋದು. ಎಲ್ಲಿಂದಾನೋ ತೊಗೊಂಡ್ಬರ್ತಾರೆ, ಒಂದು ಜಾಗದಲ್ಲಿ ಡಂಪ್ ಮಾಡಿಬಿಡ್ತಾರೆ, ಅದನ್ನ ಮತ್ತೆ ತೊಗೊಂಡು ಹೋಗಲ್ಲ, ವಿಲೇವಾರಿ ಮಾಡಲ್ಲ. ಇದೇ ಮೇನ್ ರೀಸನ್ ನಾಯಿಗಳು ಆ ರೀತಿ ವರ್ತನೆ ತೋರೋದಕ್ಕೆ ಅಂತ ಮಾತು ಬಂದಿದೆ. ಏನು ಹೇಳ್ತೀರಾ? ಇದು ಇವತ್ತಿನ ಸಮಸ್ಯೆ ಅಲ್ಲ. ಇದು ಸಮಸ್ಯೆ ಇವತ್ತಿಂದಲ್ಲ, ಆದ್ರೆ ಪರಿಹಾರ ಯಾವಾಗ? ಪರಿಹಾರ ನಾವು ಮಾಡ್ತಾ ಇದ್ದೀವಿ. ನಾವು ಆ ಕಡೆ ಕೂತಿದ್ವಿ, ಇವ್ರು ಈ ಕಡೆ ಕೂತಿದ್ರು, ಇವರು ಮಾಡಿದ್ದಾರೆ. ಇವರು ಎಫೆಕ್ಟಿವ್ ಆಗಿ ಏನು ಮಾಡೋಕ್ಕಾಗಿಲ್ಲ. ಇವತ್ತು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ, ನಾನೇನು ಇಲ್ಲ ಅಂತ ಹೇಳೋದು. ಮೊನ್ನೆ ಕೌನ್ಸಿಲ್ ಸಭೆಯಲ್ಲಿ ನಾವೊಂದು ನಿರ್ಣಯ ಪಾಸ್ ಮಾಡಿದ್ವಿ. ಸೈಂಟಿಫಿಕ್ ಆಗಿ ಗಾರ್ಬೇಜ್ನ ಹೆಂಗೆ ಸೆಗ್ರಿಗೇಟ್ ಮಾಡಬೇಕು, ಹೆಂಗೆ ಅದನ್ನು ಡಿಸ್ಪೋಸ್ ಮಾಡಬೇಕು ಅಂತ ನಮಗೊಂದು ಅವಕಾಶ ಕೊಡಲಿ. ನಾವು ನೋಡೋಣ. ಅವಕಾಶ ಕೊಟ್ಟಾಗ ನಾವು ಮಾಡಲಿಲ್ಲ ಅಂದರೆ ಅವ್ರು ಮಾತಾಡಬೇಕು. ಇವಾಗ ನಾವೊಂದು ಪ್ಯಾಕೇಜ್ ಸಿಸ್ಟಮ್ ಮಾಡಿದ್ದೀವಿ. ಮಾರ್ಕೆಟ್ಸ್ಗೆ ಸಪ್ರೇಟ್ ಪ್ಯಾಕೇಜ್ ಮಾಡಿದ್ವಿ. 3 ವಾರ್ಡ್ಗೆ ಸೇರಿಸಿ, ಕೆಲವೊಂದು ಕಡೆ 2 ವಾರ್ಡ್ಗೆ ಸೇರಿಸಿ, ಕೆಲವೊಂದು ಕಡೆ ಜಿಯೋಗ್ರಫಿಕಲ್ಲು ಮತ್ತು ಪಾಪ್ಯುಲೇಷನ್ ವೈಸ್ ಏನೋ ಜಾಸ್ತಿ ಇದ್ದರೆ ಅದಕ್ಕೆ ಸಿಂಗಲ್ ಪ್ಯಾಕೇಜ್ ಮಾಡಿದ್ವಿ. ಏನೋ ಒಂದು ಸಿಸ್ಟಮ್ ತರ್ತಾಯಿದ್ದೀವಿ. ಈ ಬಾರಿ ತಗೊಂಬಂದು ಈ ಗಾರ್ಬೇಜ್ ಡಿಸ್ಪೋಸಲ್ನ ಭಾರಿ ಎಫೆಕ್ಟಿವ್ ಆಗಿ ನಾವು ಮಾಡಬೇಕಂತ ನಾನು ಒಪ್ಕೊತೀನಿ ಉದಯಶಂಕರ್ ಅವ್ರ ಜೊತೆ. ಎಲ್ಲೆಲ್ಲಿ ನಾನ್ ವೆಜ್ ಈಟ್ರೀಸ್ ಇದೆ ಅದನ್ನು ತೆಗಿಬೇಕು. ಬಟ್ ಆದರೆ ಇನ್ನೊಂದು ಆಸ್ಪೆಕ್ಟ್ ಏನಂದರೆ ಇಲ್ಲಿ ಪ್ರಾಬ್ಲಮ್ಮು, ನಾವು ಏನೇ ಮಾಡಿದ್ರು ಈ ನಾಯಿಗಳು ಮನುಷ್ಯರು ಯಾವುದೋ ಪುರಾತನ ಕಾಲದಲ್ಲಿ ಡೊಮೆಸ್ಟಿಕೇಟ್ ಮಾಡಿದಂಥ ನಾಯಿಗಳು. ಇವೆಲ್ಲ ಏನು ಮುಂಚೆದು ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ಅಲ್ಲ, ದೇ ಆರ್ ವೈಲ್ಡ್. ಆ ವೈಲ್ಡ್ ಇದನ್ನ ಜೀನ್ ಇನ್ನೂ ಅದರಲ್ಲಿ ಇರುತ್ತೆ. ನಾವು ಯಾವಾಗ ನಮ್ಮ ಜೊತೆ ಇದ್ದಾಗ ನಾಯಿ ಇಟ್ ವಿಲ್ ಬಿ ಡೊಮೆಸ್ಟಿಕೇಟೆಡ್. ನೀವು ಯಾವಾಗ ಈ ಕಮ್ಯುನಿಟಿ ಡಾಗ್ಸ್ ಅಂತ ಏನು ಹೇಳಿದ್ರು ಆಚೆ ಕಡೆ ಬಿಟ್ಟಿದ ತಕ್ಷಣ ಒಂದು 10 ನಾಯಿ 15 ನಾಯಿ ಆಗಿದ ತಕ್ಷಣ ದೇ ಬಿಕಮ್ ಎ ಪ್ಯಾಕಲ್ಲಿ ಅಂಟ್ ಮಾಡುತ್ತೆ, ಪ್ಯಾಕಲ್ಲಿ ಅಟ್ಯಾಕ್ ಮಾಡುತ್ತೆ, ಎಲ್ಲ ಮಾಡುತ್ತೆ. ದಯವಿಟ್ಟು ನಮ್ಮ ಪ್ರಾಣಿ ದಯಾ ಸಂಘದವರು, ಪ್ರಾಣಿ ಪ್ರೇಮಿಗಳು ಮನುಷ್ಯರಿಗೂ ಒಂದು ಸ್ವಲ್ಪ ಮಹತ್ವ ಕೊಡಬೇಕು, ಮನುಷ್ಯರ ಬಗ್ಗೆನೂ ಕಾಳಜಿ ವಹಿಸಬೇಕು. ಇಂಥ ನಾಯಿಗಳನ್ನ, ಫೆರೋಚಿಯಸ್ ಡಾಗ್ನ ನಾವು ವಿಲ್ ಪುಟ್ ದೆಮ್ ಟು ಸ್ಲೀಪ್. ದೇ ಶುಡ್ ಕೋಪ್ರೇಟ್ ವಿತ್ ಅಸ್. ದೇ ಶುಡ್ ನಾಟ್ ಫಾರ್ ಎವ್ರಿಥಿಂಗ್ ದೇ ಶುಡ್ ನಾಟ್ ಸೇ ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತೆಲ್ಲ. ನಾವು ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ನಾವು ಒಂದು ಅಪೀಲ್ ಹಾಕಿದ್ದೀವಿ. ಮತ್ತು ನಿನ್ನೆ ನಾವು ಮಹಾಪೌರರು ಮತ್ತು ನಮ್ಮ ಆಯುಕ್ತರು ನಾವೆಲ್ಲ ಸೇರಿ ನಮ್ಮ ಇವರು ಅನಿಮಲ್ ಹಸ್ಬೆಂಡ್ರಿಯವ್ರನ್ನ ಕರೆದು ಒಂದು ಸಭೆನೂ ಮಾಡಿದ್ವಿ ಸಾಯಂಕಾಲ. ಇನ್ನು ಮುಂದಿನ ಒಂದು ಇನ್ಫಾರ್ಮಲ್ ಸಭೆ ಮಾಡಿದ್ವಿ. ಫಾರ್ಮಲ್ ಸಭೆಗೆ ನಮ್ಮ ಆಡಳಿತ ವಿರೋಧ ಪಕ್ಷದವ್ರನ್ನೆಲ್ಲ ಕರೆದು ಇದ್ರ ಬಗ್ಗೆ, ಈ ನಾಯಿಗಳ ಬಗ್ಗೆ ಮಾತ್ರ ವಿಶೇಷವಾಗಿ ನಾವೇನು ಫಸ್ಟು ಈ ಈಟ್ರೀಸ್ ಇದೆಯಲ್ಲ, ಈಟ್ರೀಸ್ನೆಲ್ಲ ತೆಗಿಬೇಕು. ಅಲ್ಲ ಹರೀಶ್ ಅವರೇ, ಇವತ್ತಿನ ಕೆಲಸ ಅಲ್ಲ ಇದು. ತುಂಬಾ ದಿನಗಳಿಂದ ಈ ಈಟ್ರೀಸ್ನ ತೆಗಿಬೇಕು ಅನ್ಕೊಂಡ್ರೆ ಇವತ್ತು ಎಲ್ಲಿ ನೋಡಿದ್ರು ಅದೇ ಇರೋದು. ಒಂದು ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ತೆಗಿಬೇಕು ಅಂತ ಅನ್ಕೋತೀರಾ? ನಿಜ? ನನ್ನ ವಾರ್ಡ್ಗೆ ಬನ್ನಿ. ಅಲ್ಲಲ್ಲ, ನಾನು ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾನು ಸರಿ ಇರಬೇಕು. ನನ್ನ ವಾರ್ಡಲ್ಲಿ ನಾನು ಗೆದ್ದ ಮೇಲೆ ಒಂದೇ ಒಂದು ನಾನ್ ವೆಜ್ ಈಟ್ರಿನ ಇಡಕ್ಕೆ ಬಿಟ್ಟಿಲ್ಲ. ನಾನು ಪಕ್ಕದ ವಾರ್ಡ್ಗೆ ಹೋಗಿದ್ದೆ. ಆದ್ರಿಂದ ನೋಡಿದ್ದೀನಿ ಎಫೆಕ್ಟಿವ್ ಆಗಿ, ಎಷ್ಟು ಎಫೆಕ್ಟಿವ್ ಆಗಿದೆ ಅಂದರೆ ನನ್ನ ವಾರ್ಡಲ್ಲಿ ಬೀದಿ ನಾಯಿಗಳು 100% ಹೋಗ್ಬಿಟ್ಟಿದೆ ಅಂತಲ್ಲ, ಅಟ್ಲೀಸ್ಟ್ 50 to 70% ಬೀದಿ ನಾಯಿಗಳು ಕಮ್ಮಿ ಆಗಿದೆ. ಸಾಕಷ್ಟು ಇದ್ವು. ಈ ಯಾವಾಗ ನಾನು ನಾನ್ ವೆಜ್ ಈಟ್ರೀಸ್ ತೆಗೆದಾಕಿದೆ, ಈ ಕಬಾಬ್ ಸೆಂಟ್ರು, ಈ ಫಿಶ್ಶು ಯಾರು ಮಾಡ್ತಾಯಿದ್ರು ಸಾಯಂಕಾಲದೊತ್ತು, ವಿ ಹ್ಯಾವ್ ಬ್ಯಾಂಡ್. ನೀವು ಮಾಡಂಗಿದ್ರೆ ವೆಜಿಟೇರಿಯನ್ ಫುಡ್ ಮಾಡಬೇಕು, ಪ್ರಾಪರಾಗಿ ಡಿಸ್ಪೋಸ್ ಮಾಡಬೇಕು ಅಂತ. ಒಂದು ಜಾಗದಲ್ಲಿ ಸುಮಾರು ನಾನು ಹುಟ್ಟಿ ಬೆಳೆದಿದ್ದು ಅದೇ ಜಾಗದಲ್ಲಿ 25 ವರ್ಷದಿಂದ ಒಂದು ರಾಜನಗರ ಫಸ್ಟ್ ಬ್ಲಾಕಲ್ಲಿ ಇಂಡಿಯನ್ ಬ್ಯಾಂಕ್ ಹತ್ರ ಯಾವಾಗಲೂ ಗಾರ್ಬೇಜ್ ಒಂದು ಹಾಕಿ ಬಿಸಾಕಿರೋ. ನಾನೇನು ಮಾಡಿದೆ, ಅಲ್ಲಿದ್ದಂಥ ಯಾರು ಈ ಅಂಗಡಿಗಳಿಟ್ಟಿದ್ರಲ್ಲ, ದಿನಾಗಲೂ ಪಾನಿಪುರಿ, ಮಸಾಲೆ ಪುರಿ ಮತ್ತು ಇದೇನು ಇಡ್ಲಿ ಎಲ್ಲ, ಅವ್ರನ್ನೆಲ್ಲ ತಗೊಂಬಂದು ಒಂದು ಫುಡ್ ಸ್ಟ್ರೀಟ್ ಮಾಡಿದೆ ಆ ಗಾರ್ಬೇಜ್ ಹತ್ರನೇ. ನಿಮ್ಮ ಡ್ಯೂಟಿ ಇನ್ಮೇಲೆ ಒಂದೇ ಒಂಚೂರು ಕಸ ಬಿಡ್ಬೋದು ಅಂತ. ನಿಜವೂ ನನಗೆ ಖುಷಿ ಆಯಿತು. ಆ ರಿಸಲ್ಟ್ ಹೆಂಗೆ ಅಂದರೆ ಇವತ್ತು ಒಂಚೂರು ಕಸ ಇಲ್ಲ. ಅಲ್ಲಿಲ್ಲ ಜನ ಎಲ್ಲ ಮೂಗು ಮುಚ್ಕೊಂಡು ಹೋಗೋರು ಬೆಳಿಗ್ಗೆ ತೊಗೋಬೇಕಾದ್ರೆ. ಅಲ್ಲೇ PHS ಬಸ್ ಸ್ಟಾಪ್ ಎಲ್ಲ ಇವತ್ತು ಇಟ್ ಇಸ್ ಲಿಟ್ರಲಿ ಬಿಕಮ್ ಕ್ಲೀನ್. ಅವ್ರು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಹಂಗೆ ಜನನೂ ಸಾರ್ವಜನಿಕರು ನಮ್ಮ ಜೊತೆ ಸೇರಬೇಕು. BBMP ಒಬ್ಬರೇ ನಾವೇನು ಮಾಡೋಕ್ಕಾಗಲ್ಲ. ಸಾರ್ವಜನಿಕರಿಗೆ ಕೈ ಜೋಡಿಸ್ಬೇಕು ನಮ್ಮ ಜೊತೆಗೆ. ಎಷ್ಟರ ಮಟ್ಟಿಗೆ ಅಂದರೆ ಇವರು ಅವ್ರ ಮನೆ ಕ್ಲೀನಾಗಿ ಇಟ್ಕೊತಾರೆ, ಅವ್ರ ಕಾಂಪೌಂಡ್ ಕ್ಲೀನಾಗಿ ಇಟ್ಕೊತಾರೆ. ಬೆಳಿಗ್ಗೆ ಎದ್ದು ಕವರ್ ಇಟ್ಕೊಂಡು ವಾಕಿಂಗ್ ಬರ್ಬೇಕಾದ್ರೆ ತಗೊಂಬಂದು ಅಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ, ಕಾರಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ, 2 ವೀಲರಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ. ಯಾಕೆ ಹಂಗೆ ಮಾಡ್ತಾರೆ? ಆಮೇಲೆ ನಮ್ಮ ಗಾರ್ಬೇಜ್ ಅವರು ನಮ್ಮೊಂದು ಸಿಸ್ಟಮ್ ಇದೆ. 7 ರಿಂದ 8 ಗಂಟೆಗೆ ತಮ್ಮ ಮನೆಗೆ ಬಂದು ತೊಗೊಂಡು ಹೋಗ್ತಾರೆ. ಇವ್ರು 6 ಗಂಟೆಗೆ ಕೆಲಸಕ್ಕೆ ಹೋಗ್ಬೇಕು. ಅದಕ್ಕೆ ಏನು ಮಾಡ್ತಾರೆ? ಬಿಸಾಕ್ಬಿಟ್ಟು ಹೋಗ್ತಾರೆ. ಆಮೇಲೆ ರಾತ್ರಿ 11 ಗಂಟೆಗೆ ಬರ್ತಾರೆ. ನಾವೆಲ್ಲ ಗಾರ್ಬೇಜ್ ತೆಗೆದಿರ್ತೀವಿ, ಅವಾಗ ತಂದು ತಿರ್ಗಿ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ಬೆಳಿಗ್ಗೆ ಹೊತ್ತು ನಾವು ಸಾಕಷ್ಟು ಸಲ ನೋಡಿದ್ದೀನಿ, ನಾವೆಲ್ಲ ಕ್ಲೀನ್ ಮಾಡ್ಬಿಟ್ಟು ಆ ಕಡೆ ಹೋದರೆ ತಿರ್ಗಿ ಯಾರೋ ಒಂದಷ್ಟು ಜನ ತಂದು ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಇನ್ನೊಂದು ಸಮಸ್ಯೆ, ಅವ್ರ ಮನೆ ಮುಂದೆ ತೊಟ್ಟಿ ಇರಬಾರ್ದು, ಬಟ್ ಆದರೆ ರಸ್ತೆಯಲ್ಲಿ ಒಂದು ತೊಟ್ಟಿ ಬೇಕು. ಎಲ್ಲನ ಇರಲಿ, ಬೇರೆಯವ್ರ ಮನೆ ಮುಂದೆ ಇರಲಿ. ಇದನ್ನು ನಮ್ಮ ಜನ ಹೋಗ್ಬೇಕು. ಅದಕ್ಕೆ ಈ ತೊಟ್ಟಿ ಸಿಸ್ಟಮ್ ಅಂತೂ ಹಿಂದೆ ಇತ್ತು. ನಾವಂತೂ ಬರೋಕ್ಕಿಂತ ಮುಂಚೆನೋ ಬಂದ ಮೇಲೆ ಗೊತ್ತಿಲ್ಲ, ಇವಾಗ ಎಲ್ಲೂ ತೊಟ್ಟಿಗಳಿಲ್ಲ, ತೆಗೆದಾಕ್ಬಿಟ್ಟಿದ್ದಾರೆ. ಆ ಗಾರ್ಬೇಜ್ನ ಇವಾಗ ಕಾಂಪ್ಯಾಕ್ಟರ್ಸು, ಹೊಸ ಟೆಕ್ನಾಲಜಿ ನಾವು ತರ್ತಾ ಇದ್ದೀವಿ. ಆಮೇಲೆ ಸೆಗ್ರಿಗೇಷನ್ ಅಟ್ ಸೋರ್ಸ್ ಮಾಡ್ತಾ ಇದ್ದೀವಿ ನಾವು. ವೆಟ್ ವೇಸ್ಟ್ ಬೇರೆ, ಡ್ರೈ ವೇಸ್ಟ್ ಬೇರೆ. ಇದಕ್ಕೆ ನಮ್ಮೆಲ್ಲ ಸಾರ್ವಜನಿಕರಿಗಿಂತ ಜಾಸ್ತಿ ಮನೆ ಗೃಹಿಣಿಯರು ಮತ್ತು ಆ ಕೆಲಸ ಮಾಡೋಂಥ ಕೆಲಸದವರು
ಕೈ ಜೋಡಿಸಿದ್ರೆ ಆ ವೆಟ್ ವೇಸ್ಟ್ನ ಕರೆಕ್ಟಾಗಿ ಅವ್ರು ಉಪಯೋಗಿಸ್ಕೊಂಡ್ರೆ ಮನೆಯಲ್ಲೇ ಮೆನ್ಯೂರ್ ಮಾಡಿ ಆ ಕಿಚನ್ ಗಾರ್ಡನ್ಗೆ ಉಪಯೋಗಿಸ್ಕೊಬೋದು. 70% ಆಫ್ ದ ವೇಸ್ಟ್ ಕ್ಯಾನ್ ಬಿ ರೀಸೈಕಲ್ಡ್. ಮತ್ತು ಮಿಕ್ಕಿದ್ದು ಅದರಿಂದ ಕಸದಿಂದ ರಸ. ಇವತ್ತು ನಾವು BBMPಯಲ್ಲಿ ನನ್ನ ವಾರ್ಡಲ್ಲೇ 10,000 ರೂಪಾಯಿ ತಿಂಗಳಿಗೆ ನಾನು ಡ್ರೈ ವೇಸ್ಟಿಂದ ಸಂಪಾದನೆ ಮಾಡ್ತಾಯಿದ್ದೀನಿ. ಅಂದರೆ ಏನೋ ಪ್ಲಾಸ್ಟಿಕ್ಕು, ಪೇಪರು ಇಂಥ ಎಲ್ಲದನ್ನು ಸೆಗ್ರಿಗೇಟ್ ಮಾಡಿ 10,000 ರೂಪಾಯಿ ನಾನು ITCಯಿಂದ ಚೆಕ್ ತೊಗೊತಾ ಇದ್ದೀನಿ BBMPಗೆ. ಅಂದರೆ ಕಸದಿಂದ ರಸ ಆಗುತ್ತೆ. ಎಲ್ಲರೂ ಕೈ ಜೋಡಿಸ್ಬೇಕು, ನಮ್ಮ ಸಾರ್ವಜನಿಕ ಜೊತೆ ಗೋಡಿಸಿದ್ರೆ ಮಾತ್ರ ಇದಾಗುತ್ತೆ. ಆಮೇಲೆ ನಿನ್ನೆ ಆ ಜನ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ರು BBMP ಅಗೇನ್ಸ್ಟ್. ಏನಂದ್ರೆ ನಾವು ನಾಯಿಗಳನ್ನ ಓಡಿಸ್ಬಿಟ್ಟಿರ್ತೀವಿ, BBMP ಅವ್ರು ತೊಗೊಂಡ್ಬಂದು ನಾಯಿಗಳನ್ನ ಡಂಪ್ ಮಾಡ್ಬಿಟ್ಟು ಹೊಡೋಗ್ಬಿಡ್ತಾರೆ ಅಂತ. ಇದಕ್ಕೇನಂತೀರಾ? ಈಗಾಗಲೇ ಹೇಳಿದ್ನಲ್ಲ ಮೇಡಮ್, ಡಾಗ್ಸ್ ಆರ್ ರಾಯಲ್ಸ್ ಇನ್ ಬ್ಯಾಂಗ್ಳೂರ್. ಅವ್ರನ್ನ ಕ್ಲೀನಾಗಿ ಕರ್ಕೊಂಡೋಗಿ ABC ಆಪ್ರೇಷನ್ ಮಾಡಿಸಿ ಒಂದು 3 ಅವರ್ ಅದನ್ನು ಇಟ್ಕೊಂಡು ಒಂದು ಸಾಯಂಕಾಲದವರೆಗೂ ಇಟ್ಕೊಂಡು ಅದಕ್ಕೆ ಏನೇನು ಬೇಕೋ ಎಲ್ಲ ಕೊಟ್ಟು ತಗೊಬಂದು ಎಲ್ಲಿ ಇಟ್ಕೊಂಡು ಹೋದ್ರೋ ಅಲ್ಲೇ ತಗೊಂಡು ಬಿಡೋಕೆ. ಆಮೇಲೆ ಯಾಕೆ ಬಿಡಬೇಕು ಅಂದರೆ ಅದರಲ್ಲೂ ಒಂದು ಇದಿದೆ, ಟೆರಿಟರಿ ಅಂತ ಒಂದಿದೆ. ಅದಕ್ಕೆ ಆ ಟೆರಿಟರಿ ಬಿಟ್ಟು ಆಚೆ ಹೋಗ್ಬಿಟ್ರೆ ದೇ ಬಿಕಮ್ ವೈಲ್ಡ್. ಅಂದರೆ ಅದಕ್ಕೆ ಏನೋ ಒಂಥರ ಭಯ, ಫಿಯರ್ ಸ್ಟಾರ್ಟ್ ಆಗ್ಬಿಡ್ತೈತೆ, ನಾನೆಲ್ಲ ತಂದು ಬಿಟ್ಬಿಟ್ಟಿದ್ದಾರೆ ಅಂತ. ಆವಾಗ ದೇ ವಿಲ್ ಸ್ಟಾರ್ಟ್ ಅಟ್ಯಾಕಿಂಗ್ ಪೀಪಲ್. ಆದ್ದರಿಂದ ಎಲ್ಲಿ ಇಟ್ಕೊಂಡ್ರು ಅಲ್ಲಿ ಆ ಟೆರಿಟರಿನ ಅದು ಕಾಯುತ್ತೆ, ಅದರ ಟೆರಿಟರಿನ ಅದು ಕಾಯುತ್ತೆ. ಬೇರೆ ನಾಯಿನ ಅಲ್ಲಿ ಬರೋಕ್ಕೆ ಬಿಡಲ್ಲ. ಇಟ್ ಇಸ್ ಲೈಕ್ ಇದು. ಆದ್ದರಿಂದ ಬೇರೆ ಕಡೆ ಬಿಡಲ್ಲ. ಬಟ್ ಕೆಲವೊಂದು ಸಮಯದಲ್ಲಿ ಸಂದರ್ಭದಲ್ಲಿ ಅಜಾಗ್ರತೆಯಿಂದ ನಮ್ಮ BBMP ನಾವೇನು ಮಾಡಿಲ್ಲ ಅಂತ ನಾನು ಒಪ್ಕೊಂಡಲ್ಲ, ಅಜಾಗರೂಕತೆ ಇದೆ ಕೆಲವೊಂದು ಸಮಯ. ಯಾಕಂದರೆ ಇಷ್ಟು ದೊಡ್ಡ BBMP 840 ಸ್ಕ್ವೇರ್ ಕಿಲೋಮೀಟರ್ BBMPಯಲ್ಲಿ ಎಲ್ಲರೂ ನಾವು ಡೈರೆಕ್ಟಾಗಿ ಯಾರನ್ನೂ ನಾವು ಕಂಟ್ರೋಲ್ ಇಟ್ಕೊಳಕ್ಕಾಗಲ್ಲ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಎಲ್ಲೋ ಹಿಡಿದಿರೋ ನಾಯಿ ತಂದು ಬಿಟ್ಟಿರೋಂಥ ಇರುತ್ತೆ. ಅಂಥದ್ದೇನೋ ಘಟನೆಗಳು ನಮಗಿದ್ರೆ ನೇರವಾಗಿ ನಮ್ಗೆ ಹೇಳಿ ಅದನ್ನು ಸರಿ ಮಾಡ್ಕೊಳ್ಳೋ ಕೆಲಸ ಕೆಲವೊಂದು ಸಂದರ್ಭದಲ್ಲಿ ಆಗುತ್ತೆ. ನಾವು ಒಳ್ಳೇದು ಹೇಳ್ಬೇಕು, ಕೆಟ್ಟದ್ದು ಹೇಳ್ಬೇಕು ಮೇಡಮ್, ಎರಡೂ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀವಿ. ಸೊ ವೀಕ್ಷಕರೇ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ. ಶಿಶು ಭಕ್ಷಕ ನಾಯಿಗಳು ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಚರ್ಚೆಗಳು ನಡೀತಾನೆ ಇದೆ. ಇಂತಹ ಸಂದರ್ಭದಲ್ಲಿ ಉಪಮೇಯರಾಗಿರುವಂತಹ ಹರೀಶ್ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ರು. ಏನಂದರೆ, ಸ್ವಲ್ಪ ನಮಗೆ ಪರ್ಮಿಷನ್ ಕೊಡಿ, ಈ ರೀತಿ ಎಲ್ಲ ತೊಂದರೆ ಆಗ್ತಾ ಇದೆ ಅಂತ. ಸೊ ಆಶ್ರಯ ಅವ್ರನ್ನ ಕೇಳೋಣ. ಆಶ್ರಯ ಅವರೇ, ಇವಾಗ ಒಂದು ಗ್ರೂಪಲ್ಲಿದೆ ಅಂದರೆ ಅದು ಉಗ್ರವಾಗಿ ವರ್ತಿಸುತ್ತೆ ಅಂತ ಹರೀಶ್ ಅವರು ಹೇಳಿದ್ರು. ಆದ್ದರಿಂದ ನಮಗೆ ಸ್ವಲ್ಪ ಪರ್ಮಿಷನ್ ಕೊಡಿ, ಜನರ ರಕ್ಷಣೆಗೋಸ್ಕರ ಪರ್ಮಿಷನ್ ಕೊಡಿ. ಸುಮ್ಮನೆ ಎಲ್ಲ ವಿಷಯಕ್ಕೂ ನಾಯಿನ ಮುಟ್ಟಬೇಡಿ, ಅದ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ರೆ ನಮಗೂ ಕಷ್ಟ ಆಗುತ್ತೆ, ರಕ್ಷಣೆನೂ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ ಮೇಡಮ್, ಗ್ರೂಪಲ್ಲಿ ಇರಬೇಕಾದ್ರೆ ವಿನಾಕಾರಣವಾಗಿ ಯಾವುದೂ ಅಗ್ರೆಸಿವ್ ಆಗೋದಿಲ್ಲ. ಅದಕ್ಕೂ ಒಂದು ಕಾರಣ ಇರುತ್ತೆ. ಆಹಾರದಲ್ಲಿ ಜಗಳ ಆಗ್ಬೋದು, ಇಲ್ಲ ಗಾರ್ಬೇಜ್ ಜಾಸ್ತಿ ಇದ್ದು ತಿನ್ನಕ್ಕೆ ಬಂದು ಒಂದಕ್ಕೊಂದಕ್ಕೆ ಜಗಳ ಆಗ್ಬೋದು, ಈ ಥರ ಆಗ್ಬೋದು. ಎರಡನೇದಲ್ಲಿ ಏನಂದರೆ, ABC ಪ್ರೋಗ್ರಾಮ್ ಸರಿಯಾಗಿ ರೀಚ್ ಆಗದೆ ಇದ್ದರೆ, ಇವಾಗ ಒಂದು ರಸ್ತೆಯಲ್ಲಿ 10 ನಾಯಿಗಳಿರುತ್ತೆ ಅಂದ್ಕೊಳ್ಳಿ, ಅದರಲ್ಲಿ 3 ವಯಸ್ಸಾಗಿರೋ ನಾಯಿಗಳಿರುತ್ತೆ, 2 ತೀರಾ ಒಂಥರ ಅಸ್ವಸ್ಥಗೊಂಡಿರೋ ನಾಯಿಗಳಿರುತ್ತೆ. ಆ 10 ನಾಯಿನ ತೊಗೊಂಡು ಹೋಗಿ ಈ ಕಾಯಿಲೆ ಬಂದಿರೋ ನಾಯಿಗಳನ್ನ ಪುಟ್ ದೆಮ್ ಟು ಸ್ಲೀಪ್. ಇನ್ನು 7 ನಾಯಿನ ನೀವು ಆಪ್ರೇಷನ್ ಮಾಡಿ ಅದೇ ಸ್ಥಳಕ್ಕೆ ಬಿಡಿ, ಯಾಕಂದರೆ ಟೆರಿಟೋರಿಯಲ್, ಬೇರೆ ನಾಯಿಗಳನ್ನ ಬಿಡೋದಿಲ್ಲ. ಅದು ಬದುಕಿರೋ ತನಕ 7 ಇರುತ್ತೆ, ಇನ್ನು ಬೇರೆದು ಬಂದು ಸೇರ್ಕೊಳ್ಳೋಕೆ ಬಿಡೋದಿಲ್ಲ. ಅದಕ್ಕೆ ಆಪ್ರೇಷನ್ ಆಗಿರುತ್ತೆ, ತಿರ್ಗಾ ಮಲ್ಟಿಪ್ಲೈ ಆಗಲ್ಲ. ಪ್ಲಸ್ ಆ್ಯಂಟಿ ರೇಬಿಸ್ ಹಾಕಿರ್ತಾರೆ ಅವರು. ಅದರಿಂದ ಯಾವ ತೊಂದರೆನೂ ಇರಲ್ಲ. ದೇ ವಿಲ್ ಬಿ ಆ ಹಾರ್ಮೋನಲ್ ಇದಾಗಿ ಬ್ಯಾಲೆನ್ಸ್ ಆಗಿರೋದ್ರಿಂದ ದೇ ವಿಲ್ ನಾಟ್ ಬಿ ಅಗ್ರೆಸಿವ್. ಮೋಸ್ಟ್ಲಿ ದೇ ವಿಲ್ ನಾಟ್ ಬಿ ಅಗ್ರೆಸಿವ್. ಬಟ್ ಇನ್ನೊಂದು ವಾದದ ಪ್ರಕಾರ ಏನಂದ್ರೆ, ಈ ರೀತಿ ಒಂದು ಪ್ರೋಗ್ರಾಮ್ಸ್ ಮಾಡೋದ್ರಿಂದಾನು ಕೂಡ ನಾಯಿಗಳು ರೊಚ್ಚಿಗಳು ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಇವಾಗ ಅವರ 10 ನಾಯಿಗಳು ಒಂದ್ ಕಡೆ ಇದೆ, 3 ನಾಯಿನ ನಾವು ತಗೊಂಡು ಹೋಗ್ಬಿಟ್ವಿ, ಅದನ್ನೇನೋ ಮಾಡಿದ್ವಿ ಅಂದ್ರೆ ಆ ಮನುಷ್ಯನ ಮೇಲೆ ಅದಕ್ಕೆ ಆ ಉಗ್ರತೆ ಬರೋದಿಲ್ವಾ? ಹಾಗಾದ್ರೆ ದಟ್ ಡಿಪೆಂಡ್ಸ್. ಉಗ್ರತೆ ಸುಮ್ಮನೆ ನಾನು ಹೇಳಿದ್ನಲ್ಲ, ಕಾರಣ ಇಲ್ಲದೆ ಬರೋದಿಲ್ಲ. ದೇ ಆರ್ ಟೇಮ್ ಆನಿಮಲ್ಸ್. ತುಂಬ 100 ವರ್ಷದಿಂದ ಮನುಷ್ಯನ ಜೊತೆ ಇರೋ ಪ್ರಾಣಿಗಳದು. ಆ ಉಗ್ರತೆ ಯಾತಕ್ಕೆ ಬರುತ್ತೆ ಅಂದರೆ, ಬಿಕಾಸ್ ನಾವು ಇವಾಗ ಸಿಚುಯೇಷನ್ ಹಂಗಿದೆ. ಅದು ಆಹಾರ ಸಿಗ್ತಿಲ್ಲ, ಇಲ್ಲ ಗಾರ್ಬೇಜ್ ಇರುತ್ತೆ,
ಅಂದರೆ ದೇ ಆರ್ ನಾಟ್ ಏಬಲ್ ಟು ಕೋಪ್ ಅಪ್ ಆ ಸ್ಟ್ರೆಸ್ಗೆ. ಟ್ರಾಫಿಕ್ ಜಾಸ್ತಿ ಆಗ್ತಿದೆ, ಆಮೇಲೆ ಜನಗಳ ಇಲ್ ಟ್ರೀಟ್ಮೆಂಟ್ ಜಾಸ್ತಿ ಆಗ್ತಿದೆ, ಅವ್ರಿಗೆ ತಿಳುವಳಿಕೆ ಇಲ್ಲ ABC ಪ್ರೋಗ್ರಾಮ್ ಬಗ್ಗೆ. ಅವ್ರು ಎಲ್ಲೋ ಮಾಡಲ್ಲ ಎಷ್ಟೋ ಸತಿ ನಾಯಿ ಗಾಡಿಗಳು ಬಂದಾಗ ಎತ್ಕೊಂಡು ಹೋಗೋಕ್ಕೆ, ಇಲ್ಲ ನೀವು ವಾಪಸ್ ಬಿಡೋದಿಲ್ಲ, ಸಾಯಿಸ್ಬಿಡ್ತೀರಾ. ದೇ ಆರ್ ಮಿಸ್ಇನ್ಫಾರ್ಮ್ಡ್. ಜನಗಳು ನಂಬಿಕೆ ಇಟ್ಟು ಪ್ರಾಣಿಗಳನ್ನ ಕೊಟ್ಟರೆ ಅದನ್ನು ನಮ್ಮ BBMP ಅವರು ಜಡ್ಜ್ ಮಾಡ್ತಾರೆ. ಯಾವುದಕ್ಕೆ ಇಟ್ ಹಸ್ ಗಾಟ್ ದಿ ಎಬಿಲಿಟಿ ತಿರ್ಗಾ ರೋಡಲ್ಲಿ ಇರೋದಕ್ಕೆ, ಯಾವುದಕ್ಕಿಲ್ಲ. ದೇ ಶುಡ್ ಜಡ್ಜ್, ವೆಟರ್ನರಿ ಅವ್ರು ಜಡ್ಜ್ ಮಾಡಿ ದೇ ಶುಡ್ ಟೇಕ್ ಫರ್ದರ್ ಆ್ಯಕ್ಷನ್. ನಾನು ಎಲ್ಲ ಇರಬೇಕು ಅಂತ ಹೇಳೋದಿಲ್ಲ. ದೇರ್ ಶುಡ್ ಬಿ ಅ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ಅದನ್ನ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅಂತೀರಾ ಉದಯ್ ಅವರೇ? ಹರೀಶ್ ಅವ್ರು ಮಾತಾಡ್ತಾ ಹರೀಶ್ ಅವರು ಹೇಳಿದ್ರು, ಒಂದು ಸುಪ್ರೀಂ ಕೋರ್ಟ್ದು ವಿಚಾರನ ಹೇಳಿದ್ರು. ಎರಡನೇದು ಎಲ್ಲೋ ಒಂದು ಕಡೆ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ನಾವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳಿದ್ರು. ರಾವ್ ಅವರು ಒಂದು ವಿಚಾರನ ತರ್ತಾ ಇದ್ದಾರೆ. ನಾನು ಒಟ್ಟಾರೆ ಏನು ಹೇಳ್ತೀನಿ, ಒಂದು ಕಮಿಟ್ಮೆಂಟ್ ಇರಬೇಕು. ಒಬ್ಬ ನಾಗರಿಕನಿಗೆ ತನ್ನದೇ ಆದಂತಹ ಒಂದು ಇದು ನನ್ನ ಬಡಾವಣೆ, ನನ್ನ ಮನೆ, ನನ್ನ ಇದು ಅನ್ನೋದು ಕಮಿಟ್ಮೆಂಟ್, ಒಂದು ಇನ್ವಾಲ್ವ್ಮೆಂಟ್ ಇರಬೇಕು. ನೋಡಿ, ನ್ಯೂಜಿಲ್ಯಾಂಡಲ್ಲಿ ನಾಯಿನ ಬೆಳಗ್ಗೆ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ಒಂದು ಬ್ಯಾಗ್ ಇರುತ್ತೆ, ಲೆಫ್ಟ್ ಹ್ಯಾಂಡಲ್ಲಿ ಕೈ ಚೈನ್ ಇರುತ್ತೆ ನಾಯಿದು, ಬ್ಯಾಗು ಒಂದು ಇರುತ್ತೆ. ಬಿಕಾಸ್ ಅದು ಶಿಟ್ಟೇನಾರು ಮಾಡಿದಾಗ ಅದನ್ನು ತೆಗೆದು ಕವರಲ್ಲಿ ಹಾಕಿ ತಂದು ಹಾಕ್ಕೊಳೋಂಥ ಒಂದು ರೀತಿ. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ, ಪ್ರತಿಯೊಂದು ಮನೆಯವರು ನಾಯಿ ಸಾಕಿರೋರು ಭಾಳ ಒಂದು ವಿಚಾರ ಏನಂದರೆ, ಆ ಒಂದು ಶಿಟ್ ಮಾಡೋದಕ್ಕೆ, ಯೂರಿನ್ ಪಾಸ್ ಮಾಡೋದಕ್ಕೋಸ್ಕರ ಆ ಸಮಯದಲ್ಲಿ ನಾಯಿನ ರಸ್ತೆಗೆ ಕರ್ಕೊಂಬರ್ತಾರೆ. ಬಂದಾದಮೇಲೆ ಅವ್ರು ನಾಯಿನ ತೆಗೆದುಕೊಂಡು ಹೊರಡೆ ಹೋಗ್ತಾರೆ. ಈ ನಾಯಿ ಬರುವಂಥ ಸಂದರ್ಭದಲ್ಲಿ ಈ ಬೀದಿ ನಾಯಿಗಳಿವೆಲ್ಲ ಅವುಗಳೆಲ್ಲ ಬಂದು ಅಲ್ಲಿ ಸೇರುತ್ತೆ, ಅದನ್ನು ಅಟ್ಯಾಕ್ ಮಾಡುವಂಥ ಒಂದು ವಿಚಾರಕ್ಕೆ. ನೇಚರ್ ಯಾವ ರೀತಿ ಆ ಸುಖವಾಗಿ ಬೆಳೆದಂಥ ನಾಯಿನ ನೋಡಿ ಈ ಬೀದಿ ನಾಯಿಗಳಿಗೆ ಎಷ್ಟು ಇದು ಬರುತ್ತೆ ನೋಡಿ. ಈ ಪ್ರಕೃತಿ ನೇಚರ್ ಯಾವ ರೀತಿ ಇದೆ ಅಂದರೆ, ಆ ಒಂದು ರೀತಿ ಇದಕ್ಕೆ ಕಾರಣ ಯಾರು? ಈ ನಾಗರಿಕರು. ಹರೀಶ್ ಅವ್ರು ಹೇಳಿದ್ರು ಸುಪ್ರೀಂ ಕೋರ್ಟ್ ವಿಚಾರ ನೋಡಿ. 14/1/2011 ಪ್ರಶಾಂತ್ ಅಂತ ಒಂದು ಹುಡುಗ ಇದಾದಾಗ ಇದೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಬಟ್ ಸುಪ್ರೀಂ ಕೋರ್ಟ್ ಆದೇಶನೇ ಯಾವ ರೀತಿ ಬಂದಿದೆ ಅಂದರೆ, ಮಾನವನ ಜೀವಕ್ಕೆ ಎಷ್ಟು ವ್ಯಾಲ್ಯೂಸ್ ಇದೆ, ಪ್ರಾಣಿಗಳ ಜೀವಕ್ಕೂ ಅಷ್ಟೇ ವ್ಯಾಲ್ಯೂಸ್ ಇರೋದ್ರಿಂದ ನೀವು ಯಾವುದೇ ರೀತಿಯಾದಂತಹ ಈ ಒಂದು ಪ್ರಕರಣದಲ್ಲಿ ಪ್ರಾಣಿ ನಾಯಿಗಳ ವಿಚಾರದಲ್ಲಿ ಅಹಿಂಸೆ ರೀತಿಯಲ್ಲಿ ನಡ್ಕೊಳ್ಳೋವಂಥದ್ದು ತಪ್ಪು ಅನ್ನೋ ಒಂದು ಆದೇಶನ ಕೊಟ್ಟಿದ್ದಾರೆ. ಇದುವರೆಗೂ ಬಂದಿಲ್ಲ. ಇವಾಗ ನಿನ್ನೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೆ ಅರ್ಜಿ ಸಲ್ಲಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಇವಾಗ ಬೇಕಿರೋದು ವಾಸ್ತವಾಂಶ, ಪ್ರೆಸೆಂಟ್. ನಮಗೆ ಇವಾಗ ರಿಯಾಕ್ಷನ್ ಏನಾಗಬೇಕು, ಇದಕ್ಕೇನು ಫಾಲೋ ಮಾಡಬೇಕು. ನಿನ್ನೆ ಪ್ರಶಾಂತದಾಯಿತು, ಇವತ್ತು ನಿನ್ನೆ ಇದಾಯಿತು. ಇದಕ್ಕೆ ನಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ನಾವು ಇದು ಮಾಡಬೇಕು, ಕರಿಬೇಕು. ಇವಾಗ ಎಲ್ಲ NGOsನ ಕರಿಬೇಕು. ಎಲ್ಲ ನಮ್ಮ ಇವತ್ತು ನೋಡಿ ಕರುಣಾ, ಕ್ಯೂಪಾ, ಅನಿಮಲ್ ರೈಟ್ ಫಂಡ್ಸು, ಕೃಪಾ, ಈ ಏಜೆನ್ಸಿಗಳು ಮತ್ತು ಹೈದ್ರಾಬಾದು, ಈ ಚೆನ್ನೈ ಇವನ್ನೆಲ್ಲರನ್ನು ಕರೆದು ನಿನ್ನೆಯಿಂದನೇ ಒಂದು ಕ್ರಮವನ್ನು ತೆಗೆದುಕೊಳ್ಳೋಂಥ ಒಂದು ಇದು ಮಾಡಬೇಕು. ಗುಂಪು ನಾಯಿಗಳನ್ನ ಸೇರೋವಂಥದ್ದನ್ನು ಅವಕಾಶ ಕೊಡದಿರೋದಕ್ಕೆ, ಡಿಸ್ಟರ್ಬ್ ಮಾಡೋದಕ್ಕೆ ಯಾವ ರೀತಿಗಳನ್ನ ನಾವು ಇದು ಮಾಡಬೇಕು. ನಾನು ಸೆಕ್ಷನ್ 144 ಆಗ್ತಿರೋ ಯಾವುದಾಗ್ತಿರೋ ಅದೆಲ್ಲ ಪ್ರಶ್ನೆ. ಆದರೆ ಇವೆಲ್ಲದಕ್ಕೂ ನಾವು ಚರ್ಚೆ ಆಗಬೇಕು. ಚರ್ಚೆ ಆಗಿ ಕೂಡಲೇ ತೆಗೆದುಕೊಳ್ಳೋಂಥದ್ದು ಇರಬೇಕು. ಇವತ್ತು ನಾನು ಆರೋಗ್ಯ ಅಧಿಕಾರಿಗೆ ಕೇಳ್ತಾ ಇದ್ದೀನಿ, ವಾಟ್ ಯು ಹವ್ ಟೇಕನ್ ದ ಡಿಸಿಷನ್ಸ್ ಫ್ರಮ್ ಎಸ್ಟರ್ಡೇ ಮಾರ್ನಿಂಗಿಂದ ಇವತ್ತವರೆಗೂ ಏನು ತೆಗೆದುಕೊಂಡೆ ಅಂದರೆ ಸ್ಟಿಲ್ ಏನಿಲ್ಲ, ಸಭೆನೇ ಸೇರಿಲ್ಲ. ಮೇಯರ್ ಮತ್ತೆ ಡೆಪ್ಟಿ ಮೇಯರ್ ಜಾಯಿಂಟ್ ಡೈರೆಕ್ಟರ್ ಒಬ್ಬರನ್ನ ಕರೆದು ತೀರ್ಮಾನ ಏನಾಯ್ತು? ತೀರ್ಮಾನ ಕೊನೆಗೆ ಸುಪ್ರೀಂ ಕೋರ್ಟ್ ಹೋಗೋದು ತೀರ್ಮಾನ. ಇದೆಲ್ಲ ನಮಗೆ ಬೇಕಾಗಿರೋದು ಇಮಿಡಿಯೇಟ್ಲಿ ಆಕ್ಷನ್ಗೆ ಏನು ಇದಕ್ಕೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಕ್ರಮ ನೋಡಿ. ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಈ ಬೆಂಗಳೂರು ನಗರದಲ್ಲಿ ಆಡಳಿತನ ನಡೆಸಿದ್ದೇವೆ. ಹಲವಾರು ಮೇಯರ್ಗಳು ಬಂದಿದ್ದಾರೆ. ಇವೆಲ್ಲವೂ ತಂದಿರುವಂಥ ವಿಚಾರಗಳು ನಾವೇನೇ ಯೋಜನೆಗಳು. ಈ ಯೋಜನೆಗಳಲ್ಲಿ ವಿಫಲರಾಗಿದ್ದಾರೆ. ಆಡಳಿತದ 3 ವರ್ಷಗಳಲ್ಲಿ ಆಡಳಿತದ ಯಂತ್ರ ನಿಂತೋಗಿದೆ. ಇವಾಗ ಒಂದು ವರ್ಷಗಳ ನಂತರ 2 ತಿಂಗಳಾಯ್ತು, 1 ವರ್ಷ 2 ತಿಂಗಳಾಯ್ತು ಇವ್ರ ಅಧಿಕಾರಕ್ಕೆ ಬಂದು. ಈ ಕ್ರಮನ ಇವ್ರು ಫಾಲೋ ಮಾಡ್ಲಿ ಸಾಕು. ನಾವು ಮಾಡಿರೋ ಯೋಜನೆನ ಕ್ರಮಬದ್ಧವಾಗಿ ನಡೆಸ್ಕೊಂಡು ಹೋದ್ರೆ ಸಾಕಾಗಿದೆ. ದಟ್ ಈಸ್ ಎನಫ್. 100% ನಾವು ಫುಲ್ಫಿಲ್ ಮಾಡಿದ್ವಿ ಅಂತ ನಾವು ಹೇಳೋದಿಲ್ಲ 100 ವಾಟ್ಸ್ ಅಲ್ಲಿ. ಬಟ್ ಈ ಒಂದು ಅವೇರ್ನೆಸ್ಗೆ ನಾವು ಕೊಟ್ಟಿದ್ವಿ ಗಮನ. ಆ ಒಂದು ಸ್ವಚ್ಛತೆ ನಡೀತಾ ಇತ್ತು. ಇವತ್ತು ಒಂದೇ ಸತಿ ನಮ್ಮ ಕಾಂಗ್ರೆಸ್ ಅಧಿಕಾರ ಇದ್ದಾಗ ಒಂದು ದಿನಕ್ಕೆ ಒಂದೇ ಬಾರಿ ಕ್ಲೀನಿಂಗ್ ಮಾಡ್ತಾ ಇದ್ವಿ ನಾವು. ಇವತ್ತು ಇವರು ಬಂದ ಮೇಲೆ 2 ಬಾರಿ, ಬೆಳಗ್ಗೆ ಸಾಯಂಕಾಲ. ಆದ್ರೂ ಕಸ ಗಾರ್ಬೇಜು ಅವತ್ತಿಗಿಂತ ಇವತ್ತು ಜಾಸ್ತಿ ಇದೆ. ಸೊ ಹರೀಶ್ ಅವರೇ, ಏನ್ ನೆಕ್ಸ್ಟ್ ಈಗ ಸಡನ್ ಸ್ಟೆಪ್ ಏನ್ ತಗೊಳ್ತೀರಾ ಕೇಳ್ತಿದ್ದಾರೆ? ಈಗ ಅವರೇ ಹೇಳ್ತಾ ಇದ್ದಾರೆ, ಅವರು ಆಡಳಿತ ಇದ್ದಾಗ ಇದೆಲ್ಲ ಮಾಡಿದ್ರು ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ತಾವೇ ನೋಡ್ತಾ ಇದ್ದಾರೆ. ನಾವು ಬಂದ್ಮೇಲೆ ಆಡಳಿತ ಆದಮೇಲೆ ವಿಷಾದ ವ್ಯಕ್ತಪಡಿಸಿದ್ರು ಒಂದು ನಾಯಿ ಬೈಟ್ ಆಗಿದೆ. ಇವರು ಮುಂಚೆ ಇದ್ದಾಗ ಸಾಕಷ್ಟು ಆಗಿದೆ.
ಅದು ಅವ್ರದ್ದು ಅಲ್ಲ, ನಮ್ಮದು ಅಲ್ಲ ವೈಫಲ್ಯತೆ. ಸಾಕಷ್ಟು ಅಲ್ಲಲ್ಲಿ ಸ್ಥಳೀಯ ಏನೇನು ಪ್ರಾಬ್ಲಮ್ಸ್ ಇತ್ತು ಅದ್ರ ಪ್ರಕಾರ ಲೋಕಲ್ ಇಶ್ಯೂಸ್ ಬಗ್ಗೆ ಲೋಕಲ್ ಏನೋ ಪ್ರಾಬ್ಲಮ್ಸ್ ಆಗಿರೋದಕ್ಕೆ ಆಗಿರುತ್ತೆ. ಈಗ ನಾವೊಂದು ಕಸ ವಿಲೇವಾರಿದು ಒಂದು ಮಾಡಿದ್ವಿ, ಒಂದು ಎಕ್ಸ್ಪೆರಿಮೆಂಟೇ ಅನ್ಕೊಂಡ್ಲಿ ಅವರು ಮಾಡಿ ನೋಡೋಣ. ಸಕ್ಸಸ್ಫುಲ್ ಆದರೆ ಇದು ವಿಕ್ಟ್ರಿ ಆಸ್ ಮೆನಿ ಫಾದರ್ಸ್. ಏನೋ ಆಗಲಿಲ್ಲ ಅಂದರೆ ವಿ ಆರ್ ಆರ್ಫನ್ಸ್, ವಿಲ್ ಟೇಕ್ ದಟ್, ನೋ ಪ್ರಾಬ್ಲಮ್. ಬಟ್ ಆದರೆ ಮಾಡ್ತಾ ಇದ್ದೀವಿ, ನಮ್ಗೆ ಅವಕಾಶ ಕೊಡಬೇಕು. ಆಮೇಲೆ ನಾವೇನು ಮಾಡಿಲ್ಲ ಅಂತಲ್ಲ, ನಾವು ರಾತ್ರಿ ನೆನ್ನೆ ಆಗಿರೋದಕ್ಕಿಂತ ನಾವು ವಿರ್ ವೇಟಿಂಗ್ ಫಾರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಆ ನಾಯಿ ಕಚ್ಚಿ ಸಾಯಿಸ್ತಾ ಇಲ್ಲ ಮುಂಚೆನೇ ಮಗು ಸತ್ತೋಗಿತ್ತು ಆಮೇಲೆ ನಾಯಿಗಳು ಅಟ್ಯಾಕ್ ಮಾಡ್ತಾ ವಿ ಆರ್ ವೇಟಿಂಗ್ ಫಾರ್ ದಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಸುಪ್ರೀಂ ಕೋರ್ಟ್ಗಿಂತ ವಿ ಹ್ಯಾವ್ ಅಪೀಲ್ಡ್ ಫಾರ್ ದ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಲ್ಸೋ. ಇವಾಗಲ್ಲ, ಒಂದು ವರ್ಷದಿಂದನೇ ವಿ ಹ್ಯಾವ್ ಅಪೀಲ್ಡ್ ಫಾರ್ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಲ್ಸೋ. ಪ್ಲೀಸ್ ಗಿವ್ ಅಸ್ ಅಟ್ಲೀಸ್ಟ್ ಲೆಟ್ ಅಸ್ ಪುಟ್ ಡೌನ್ ದಟ್ ಫೆರೋಷಿಯಸ್ ಡಾಗ್ಸ್, ಟರ್ಮಿನಲಿ ಇಲ್ ಡಾಗ್ಸ್. ಆಲ್ರೆಡಿ 1-2 ನಾಯಿ ನಾವು ಸಾಯಿಸ್ಬೋದು. ಒಂದು ಟರ್ಮಿನಲಿ ಇಲ್ ಡಾಗು, ಆಮೇಲೆ ಟರ್ಮಿನಲಿ ಡಿಸೀಸು, ಟರ್ಮಿನಲಿ ಇಲ್ಲು, ಮತ್ತು ಇನ್ನೊಂದು ರೇಬಿಡ್ ಡಾಗ್ಸ್. ಇವೆರಡನ್ನು ಮಾತ್ರ ನಾವು ಸಾಯಿಸ್ಬೋದು ಅಂತಿದೆ. ನಾವು ವಾಟ್ ವಿ ಆರ್ ಆಸ್ಕಿಂಗ್ ಇಸ್ ಫೆರೋಷಿಯಸ್ ಡಾಗ್ಸ್ನು ನಾವು ಸಾಯಿಸೋಣ. ಆಮೇಲೆ ಬಿಹೇವಿಯರಲ್ ಪ್ಯಾಟರ್ನ್ ಚೇಂಜ್ ಆಗಿರೋಂಥ ನಾಯಿಗಳು, ಅಂದರೆ ಕೆಲವು ನಾಯಿಗಳಿಗೆ ಏನು ಮಾಡಿದ್ರು ಅದು ಬಿಡೋ, ಗಾಡಿಗಳನ್ನ ಅಟ್ಟಿಸ್ಕೊಂಡು ಹೋಗ್ತೇವೆ, ಅದನ್ನು ಲೆಟಸ್ ಪುಟ್ ದೆಮ್ ಟು ಸ್ಲೀಪ್ ಅಂತ. ಯಾಕಂದರೆ ಅದರಿಂದ ಭಾರಿ ಅನಾಹುತಗಳು ಜಾಸ್ತಿ ಆಗ್ತಾ ಇದೆ, ಅದಕ್ಕೂ ವಿ ಹ್ಯಾವ್ ಅಪೀಲ್ಡ್. ಆಮೇಲೆ ನಿನ್ನೆ ನಾವು ಸೇರಿದ್ದು ಏನು ಮಾಡ್ಬೋದು ಅಂತಲೇ ಮಾಡೋದಕ್ಕೆ ಇವಾಗ ಎಲ್ಲರನ್ನೂ ಕರೆದಿ ನಾವು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ನಮ್ಮ ವಿರೋಧ ಪಕ್ಷದ ನಾಯಕರು. ಎಲ್ಲ ಈ NGOಗಳು ನಾವು ಹುಡುಕ್ತಾ ಇದೀವಿ ಫಾರಿನ್ ಗೀರಿನ್ ಹೋಗ್ಬಿಟ್ಟಾರ ಅಂತ. ಯಾಕಂದ್ರೆ ಇಂಥ ಘಟನೆ ಆದ ಒಂದ್ ನಿಮಿಷ ನಾನೇನ್ ಹೇಳ್ತೇನೆ, ಈಗ ಅವರು ಮಾತಾಡ್ಬೇಕಾದ್ರೆ ನಾನು ಮಾತಾಡಲಿಲ್ಲ. ಈಗ ಅವರು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ಅದನ್ನು ಗಣನೆಗೆ ತಗೊತೀವಿ. ನಾವು ನೆನ್ನೆ ಥಿಂಕ್ ಮಾಡಿದ್ವಿ. ಆದರೂ ಇಟ್ಸ್ ಒನ್ ಮೋರ್ ಗುಡ್ ಡಿಸಿಷನ್ ಏನಂದರೆ ಎಲ್ಲ NGOಗಳನ್ನ ಕರೆಯೋಣ. ಮಹಾಪೌರ ಅಧ್ಯಕ್ಷತೆಯಲ್ಲಿ ಆಯುಕ್ತರ ಇದರಲ್ಲಿ ನಾವು ವಿರೋಧ ಪಕ್ಷದವರೆಲ್ಲ ಸೇರಿ ಈ NGOಗಳನ್ನೆಲ್ಲ ಕರೆದಿ, ನೋಡಪ್ಪ ನೆನ್ನೆ ಇಂಥ ಘಟನೆ ಆಯಿತು, ನೀವು ನಾಯಿಗಳನ್ನ ಮುಟ್ಟಕ್ಕೆ ಬಿಡಲ್ಲ, ಸಾಯಿಸಕ್ಕೆ ಬಿಡಲ್ಲ, ನೀವು ಸಾಕಲ್ಲ, ಆದ್ರಿಂದ ಏನೋ ಒಂದು ಡಿಸಿಷನ್ ನೀವು ಹೇಳ್ರಿ ಏನು ಮಾಡೋಣ ಅಂತ ಚರ್ಚಿಸ್ತೀವಿ. ಬಟ್ ಆದರೆ ಅದ್ರ ಜೊತೆಗೆ ನಾವೇನು ಹೇಳ್ತಾ ಇದೀವಿ ಅಂದರೆ, ಇವರು ಇಂಥ ಘಟನೆ ಆದಾಗ ಇವ್ರು ಯಾರು ಕಾಣಿಸಲ್ಲ, ಎಲ್ಲ ಫಾರಿನ್ಗೆ ಹೋಗ್ಬಿಡ್ತಾರೆ. ಬಟ್ ಒಂದು ಮೇಡಮ್ ಸಿಕ್ಕಿದ್ರು ಇವತ್ತು ನಮಗೆ ಪುಣ್ಯ. ಆದ್ರಿಂದ ಅವರೆಲ್ಲ ಬರಬೇಕು. ಇಂಥ ಘಟನೆ ಆದಾಗ ಅವ್ರು ಕಾಣಿಸಲ್ಲ. ಬಟ್ ಆದರೆ ನಾಯಿಗಳು ನಾವು ಮೊನ್ನೆ ಒಂದು ನಿರ್ಧಾರ ತಗೊಂಡ್ವಿ. 30-40 ಸೈಟ್ಗೆ 1 ನಾಯಿ, 60-40 ಸೈಟ್ಗೆ 2 ನಾಯಿ, ಫ್ಲ್ಯಾಟಲ್ಲಿ ಇದ್ರೆ ಒಂದೇ. ಯಾಕಂದರೆ ಕೆಲವೊಂದು ಫ್ಲ್ಯಾಟ್ ಅದಲ್ಲ, ಇದು ನಾನು ಕರ್ಕೊಂಡು ಹೋಗ್ತೀನಿ. ನಾಗರಬಾವಿಯಲ್ಲಿ ಒಂದು ಮನೆಯಲ್ಲಿ 35 ನಾಯಿ ಸಾಕಿದ್ದಾರೆ ಆ ಮಹಾತಾಯಿ. ಅದ್ರ ಜೊತೆಗೆ ಸಾಲದು ಅಂತ ಬೀದಿ ನಾಯಿಗಳಿಗೆ ಅನ್ನ ಹಾಕಿ 25 ನಾಯಿ ಆ ರಸ್ತೆಯಲ್ಲಿದೆ. ಯಾರು ಜನ ಓಡಾಡೋಕ್ಕಾಗಲ್ಲ, ರಾತ್ರಿ ಎಲ್ಲ ಬೊಗಳ್ತಾವಂತೆ. ಇನ್ನೊಂದು ಫ್ಲ್ಯಾಟಲ್ಲಿ 20 ನಾಯಿ ಇದೆ. ಆಮೇಲೆ ಈ ನಾಯಿಗಳದ್ದು ಈ ಬ್ರೀಡರ್ಸ್ ಇದಾರಲ್ಲ, ಅವರು ಸಖತ್ ದೊಡ್ಡ ಮಾಫಿಯಾ, ದೊಡ್ಡ ಇದು. ಅವರು ಅಷ್ಟೇ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ. ದೇ ವಿಲ್ ಆಲ್ಸೋ ಪ್ಲೇ ಅ ರೋಲ್ ಹಿಯರ್. ಆದ್ದರಿಂದ ನಾವು ಹಾಕಕ್ಕೆ ಹೋಗಿದ ತಕ್ಷಣ ಹೆಡ್ಡಿಂಗ್ಸ್ ಏನು ಗೊತ್ತಾ, ಆರ್ ವಿ ಲಿವಿಂಗ್ ಇನ್ ಅ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಪೇಪರಲ್ಲಿ, ಪತ್ರಿಕೆಯಲ್ಲಿ. ವಿ ಆರ್ ಲಿವಿಂಗ್ ಇನ್ ಅ ಡೆಮೋಕ್ರೆಟಿಕ್ ಕಂಟ್ರಿ, ಬಟ್ ಹ್ಯೂಮನ್ ಲೈಫ್ ಈಸ್ ಆಲ್ಸೋ ಮೋರ್ ಪ್ರೆಷಸ್ ದನ್ ದ ಡಾಗ್ಸ್ ಲೈಫ್. ಡೋಂಟ್ ಮೇಕ್ ಅವರ್ ಹ್ಯೂಮನ್ ಲೈಫ್ ಲೈಕ್ ಅ ಡಾಗ್ಸ್ ಲೈಫ್. ಅಷ್ಟೇ ನಾನು ಕೇಳೋದು ಮೇಡಮ್. ಅಲ್ಲಲ್ಲ, ನಮ್ದು ಇನ್ನೊಂದು ಸಲಹೆಯ ರೀತಿ ತಗೊಳೋದಕ್ಕೆ ಹೋದ್ರೆ BBMPಗೂ ಒಂದು ಲಿಮಿಟ್ಸ್ ಇದೆ. ನಾವು ಒಂದು ವಿತಿನ್ ದ ಫ್ರೇಮ್ ಒಳಗಡೆ ನಾವು ಹೋಗ್ಬೇಕಾಗಿರೋದ್ರಿಂದ ನಾನು ಹೇಳೋದೇನೆಂದ್ರೆ, ಯು ಕಾಲ್ ದ ಸ್ಟೇಟ್ ಲೆವೆಲ್, ಸರ್ಕಾರದ ಒಂದು ಹೈಯರ್ ಆಫೀಸರ್ಸ್ ಇರ್ಬೋದು, ಇನ್ನ ಇದ್ರ ಬಗ್ಗೆ ಇರ್ಬೋದು, ಅವ್ರನ್ನೆಲ್ಲ ಕರೆದು ನಾವು ಒಂದು ತೀವ್ರವಾದಂತ ಇದಕ್ಕೊಂದು ವಿಚಾರವನ್ನ ನಾವು ಗಂಭೀರವಾಗಿ ಚಿಂತನೆ ಮಾಡಿ ಕೂಡಲೇ ನಾನು ಇವತ್ತು ನಮ್ಮ ಲಿಮಿಟ್ಸ್ಗೆ BBMP ಲಿಮಿಟ್ಸ್ ಅಲ್ಲಿ ಇವತ್ತು ಉಪಮೇಯರ್ ಅವ್ರಿಗೆ ಹೇಳ್ತಾ ಇದ್ದೇನೆ, ಮೇಯರ್ ಅವರು ಕಮಿಷನರ್ ಚರ್ಚೆ ಮಾಡಿ ಕೂಡಲೇ ರಸ್ತೆ ಫುಟ್ಪಾತ್ಗಳಲ್ಲಿ ಇರುವಂತ ಎಲ್ಲ ಮಾಂಸ ಮಾರುವಂತ ಇದನ್ನ ಈ ಎಣ್ಣೆಯಲ್ಲಿ ಕರಿಯುವಂತದ್ದು ಸೇಲ್ಸ್ ಕಬಾಬ್ ಇನ್ನೊಂದು ಏನ್ ಮಾಡ್ತಾರೆ ಮೀನ್ ಇದು ಮಾಡೋದನ್ನ ಇಮ್ಮಿಡಿಯೇಟ್ಲಿ ರಿಮೂವ್ ಮಾಡಿ. ಓಕೆ, ಧನ್ಯವಾದ. 3 ಜನಕ್ಕೆ ಧನ್ಯವಾದ. ವೆಲ್ಕಮ್. ಈ 3 ಜನಕ್ಕೆ ಧನ್ಯವಾದ. ಆದ್ರೆ ಎಲ್ಲಾ ಸಜೆಷನ್ಸ್ ಜಾರಿ ಆಗ್ಲಿ ಅನ್ನೋದೇ ನಮ್ಮ ಆಶಯ. ಸೊ ವೀಕ್ಷಕರೇ,